ವೆಲ್ಕಮ್ ಬ್ಯಾಕ್ ಅಗೈನ್. ಆ್ಯಕ್ಚುಲಿ ಇವತ್ತು ನಾನೊಂದು ನ್ಯೂ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ನಿಮಗೆಲ್ಲ ಕುಕ್ಕಿಂಗ್ ವಿಡಿಯೋ ನೋಡಿ ಬೇಜಾರು ಬಂದಿರುತ್ತಲ್ಲ, ಸೊ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ. ಇದೇನಂತ ಗೊತ್ತಾ ಯಾರಿಗಾದರೂ? ಇದು ಆ್ಯಕ್ಚುಲಿ ಪಗಡೆ ಆಡ್ತೀವಲ್ಲ ಅದ್ರದ್ದು ಬೋರ್ಡು. ನಾವು ಆ್ಯಕ್ಚುಲಿ ಇದೊಂದು ಮನೆ ಮೇಲೆ ಚಾಪೀಸಲ್ಲಿ ಬರ್ಕೊಂಡು ಯಾವಾಗಲೂ ಆಟ ಆಡ್ತೀವಿ. ಸೊ ಏನಾಗುತ್ತೆ ಪದೇ ಪದೇ ಆಡೋದ್ರಿಂದ ಅಂದರೆ ಅಳಿಸೋಗ್ಬಿಡುತ್ತೆ, ಯಾವಾಗಲೂ ಬರಿತಾ ಇರಬೇಕು. ಸೊ ಬೇಜಾರಲ್ವ ಯಾವಾಗಲೂ ಬರೆಯೋಕ್ಕೆ. ಅದಕ್ಕೆ ನಾನು ಇದನ್ನು ಪೇಂಟ್ ಮಾಡೋಣ ಅಂತ ಫಸ್ಟ್ ಏನು ಅಂದ್ಕೊಂಡೆ ಅಂದರೆ ಇದ್ರ ಮೇಲೆ ಪೇಂಟ್ ಮಾಡಿದ್ರಾಯಿತು ಅಂತ. ಬಟ್ ಮನೆ ಏನಾದ್ರು ಯೂಸ್ ಆಗುತ್ತಲ್ವ, ಸೊ ಒಂದು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡು ಅದ್ರ ಮೇಲೆ ಪೇಂಟ್ ಮಾಡೋಣ ಅಂತ. ಸೊ ಲೆಟ್ಸ್ ಸಿ ಹೌ ಇಟ್ ಟರ್ನ್ಸ್ ಔಟ್. ತೋರಿಸ್ತೀನಿ ರಿಸಲ್ಟ್ನ, ಮತ್ತು ಪೇಂಟ್ ಹೇಗೆ ಮಾಡೋದಂತಲೂ ತೋರಿಸ್ತೀನಿ. ಯಾರಿಗಾದರೂ ಯೂಸ್ಫುಲ್ ಇದೆ ಅಂದರೆ ನೀವು ಮಾಡ್ಕೋಬೋದು. ನಾನಿಲ್ಲಿ ಒಂದು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಫಸ್ಟು 2.5 ಇಂಚಸ್ ಬರೋ ಥರ ಮಾರ್ಕ್ ಮಾಡಿಕೊಂಡು ಇವಾಗ ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 7x7 ಬಾಕ್ಸಸ್ ಬರೋ ಥರ ಹಾಕ್ಕೊಳ್ತಾ ಇದ್ದೀನಿ. ಇದು 5 to 5 ಸ್ಟಾರ್ಟ್ ಆಗುತ್ತೆ ಗೇಮು. 5, 7 ಮತ್ತು 9 ಕೂಡ ಇರುತ್ತೆ. 7x7 ಬಾಕ್ಸಸ್ ಡ್ರಾ ಮಾಡ್ಕೊಂಡಾದಮೇಲೆ ನಾವು ಎಡ್ಜಸ್ ಆ್ಯಂಡ್ ಮಿಡಲ್ ಪಾರ್ಟಲ್ಲಿ ಒಂದು ಇಂಟು ಮಾರ್ಕ್ ಥರ ಮಾರ್ಕ್ ಮಾಡ್ಕೋಬೇಕು. ಅದು ನಮಗೆ ಸೇಫೆಸ್ಟ್ ಝೋನ್ ಅಂತ, ಅಂದರೆ ನಮ್ಮ ಪಾನಲ್ಲಿ ಇದ್ರೂ ನಮ್ಮನ್ನು ಯಾರೂ ಹೊಡೆಯೋಂಗಿಲ್ಲ ಅಂತ ಅರ್ಥ. ಫಸ್ಟು ನಾನಿಲ್ಲಿ ಕಲರ್ ಮಾಡೋದಕ್ಕೆ ಆಕ್ರಿಲಿಕ್ ಮಾರ್ಕರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಪಾನ್ಗೆ ಮ್ಯಾಚ್ ಆಗೋ ಥರ ನಾನು ಮಾರ್ಕರ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಎಡ್ಜಸ್ಸಲ್ಲಿ ಏನಿದೆ ಸೇಫೆಸ್ಟ್ ಝೋನ್ ಕಟ್ಟೆ ಅಂತ ಕರಿತೀವಿ, ಅದಕ್ಕೆ ನಾನು ಈ ಮಾರ್ಕರ್ಸಿಂದ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಾರ್ಕರ್ಸ್ ಏನಿದೆ ಇದು ರೆಗ್ಯುಲರ್ ಮಾರ್ಕರ್ಸ್ ಥರ ಅಲ್ಲ, ಇದು ಆಕ್ರಿಲಿಕ್ ಮಾರ್ಕರ್ಸು. ಇದು ಟೆಕ್ಸ್ಚರ್ ತುಂಬ ಸ್ಮೂತಾಗಿದೆ, ಹಾಗೆ ಶೈನಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ಯಾರಿಗಾರು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ ಒಮ್ಮೆ. ನೆಕ್ಸ್ಟು ನಾನಿಲ್ಲಿ ಕಟ್ಟೆನೆಲ್ಲ ಪೇಂಟ್ ಮಾಡಿ ಆಯಿತು. ನೆಕ್ಸ್ಟು ಉಳಿದಿರೋ ಬಾಕ್ಸಸ್ ಏನಿದೆ ಪೇಸ್ಟಲ್ ಕಲರ್ಸ್ ಯೂಸ್ ಮಾಡಿಕೊಂಡು ಆಕ್ರಿಲಿಕ್ ಪೇಂಟಲ್ಲಿ ಪೇಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಪೇಂಟ್ ಎಲ್ಲ ಮಾಡಿ ಆದಮೇಲೆ ನಾನಿಲ್ಲಿ ಪೆನ್ಸಿಲ್ ಮತ್ತು ಸ್ಕೇಲ್ನಿಂದ ಮತ್ತೆ ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ವಿಸಿಬಲ್ ಆಗಲಿ ಅಂತ. ನೆಕ್ಸ್ಟ್ ಇದ್ರ ಮೇಲೆ ಮತ್ತೆ ಮಾರ್ಕರ್ ತೊಗೊಂಡು ಮತ್ತೆ ಲೈನ್ ಹಾಕಬೇಕು. ಇಲ್ಲಿ ನನಗೆ ಮಾರ್ಕರಲ್ಲಿ ಲೈನ್ಸ್ ಹಾಕುವಾಗ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಅದು ಸ್ಕೇಲ್ ಎತ್ತಿ ಇಡುವಾಗ ಅದು ಲೈನ್ಸು ಸ್ಪ್ರೆಡ್ ಆಗ್ತಾ ಇತ್ತು. ಸೊ ನಾನಿಲ್ಲಿ ಸ್ಕೇಲ್ನ ಒಂದು ಲೈನ್ ಹಾಕಾದ್ಮೇಲೆ ಅದನ್ನು ಎತ್ತಿ ಒಂದು ಬಟ್ಟೆಯಿಂದ ಒರೆಸಿ ಮತ್ತೆ ಸ್ಕೇಲ್ ಇಟ್ಟು ಲೈನ್ ಹಾಕಿ ಇದೇ ಥರ ಪ್ರೋಸೆಸ್ಸು ರಿಪೀಟ್ ಆಗ್ತಾ ಇತ್ತು. ನೋಡಲಿಕ್ಕೆ ಇದು ತುಂಬ ಈಸಿ ಅಂತ ಅನಿಸ್ಬೋದು, ಬಟ್ ಇದು ತುಂಬ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ಸು. ಯಾಕಂದರೆ ನಾನಿಲ್ಲಿ ಪೇಂಟ್ ಆದಮೇಲೆ 2 ಅವರು ಡ್ರೈ ಆಗಲಿ ಅಂತ ಬಿಟ್ಟಿದ್ದೆ. ಅದಾದಮೇಲೆ ನಾನಿಲ್ಲಿ ಬಾರ್ಡರ್ ಮತ್ತು ಔಟ್ಲೈನ ಹಾಕಿದ್ದು. ಸೊ ಔಟ್ಕಮ್ ಹೀಗಿದೆ. ಪಗಡೆ ಬೋರ್ಡ್ ರೆಡಿಯಾಗಿದೆ, ಆಟ ಆಡ್ಬೋದು ಇವಾಗ ಇದರಲ್ಲಿ. ಈ ಥರ ಕೌಡನ್ನು ಯೂಸ್ ಮಾಡಿಕೊಂಡು ಪಗಡೆನ ಆಟ ಆಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ಥರ ಕಂಟೆಂಟ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.